ಇನ್ನು ಕನ್ಯಾ ರಾಶಿಯವರಿಗೆ ಏನಂತಂದರೆ ದೊಡ್ಡ ತಿರುವು ಈ ತಿಂಗಳು ಗೊತ್ತಲ್ಲ. ಈ ಒಂದು ರಹಸ್ಯ ಗೊತ್ತಾಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ತುಂಬ ಅಚ್ಚರಿಯನ್ನು ಪಡ್ತೀರಾ. ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಈ ಕನ್ಯಾ ರಾಶಿಯವ್ರಿಗೆ ಏನಂತಂದರೆ ಅತಿಯಾದಂಥ ಒತ್ತಡ, ಪ್ರೆಷರ್ ಇರುತ್ತೆ. ಯಾವ ರೀತಿ ಪ್ರೆಷರು ಅಂತಂದರೆ, ಇದು ಯಾರೂ ನಿಮ್ಗೆ ಪ್ರೆಷರ್ ಬೇಕು ಅಂತ ಕೊಡೋದಿಲ್ಲ, ಬಟ್ ನೀವು 10 ಕೆಲಸಗಳನ್ನು ಒಂದೇ ಸರಿ ಮಾಡ್ಕೊಬಿಡ್ತೀರ. ಅದೇ ನಿಮಗೆ ಪ್ರೆಷರ್ ಆಗುವಂಥದ್ದು. ಜೊತೆಗೆ ಕನ್ಯಾ ರಾಶಿಯವ್ರಿಗೆ ಏನಂತಂದರೆ ವಿಶೇಷ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗ್ತೀರಾ. ತುಂಬ ಅತಿಯಾದಂಥ ಒಂದು ವಿಶೇಷ. ಆದರೆ ಪರೀಕ್ಷೆ ಮಾಡಿ 10 ಸರಿ ಯೋಚನೆ ಮಾಡಿ ನೀವು ತೆಗೆದುಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ನೀವು ಎಷ್ಟು ಪ್ಲ್ಯಾನ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಸಿಗ್ತಾ ಬರುತ್ತೆ ಗೊತ್ತಲ್ಲ. ಜೊತೆಗೆ ಇನ್ನೊಂದು ಅಂತಂದರೆ ಬುದ್ಧಿಯನ್ನು ಉಪಯೋಗಿಸಿ ನೀವು ಮಾಡಿ, ಸಹನೆಯನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ, ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಇನ್ನೊಂದು ಏನು ಅಂತಂದರೆ ಕೆಲಸ ಕಾರ್ಯಗಳೇ ಸಣ್ಣ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ. ನೀವು ಗೊತ್ತಿಲ್ಲದೆ ತಪ್ಪನ್ನು ಮಾಡ್ತೀರಾ, ಅದಕ್ಕೆ ಟೀಕೆಗಳು ಒಳಗಾಗ್ತೀರಾ. ತುಂಬ ಜನ ಟೀಕೆಯನ್ನು ಮಾಡ್ತಾರೆ. ಆದರೆ ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕದೆ, ತಲೆ ಕೆಡಿಸ್ಕೊಳ್ದೆ ನೀವು ಮುನ್ನುಗ್ಗಿ ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ನಿಮಗೆ ಯಾವ ಒಂದು ದಿನ ತುಂಬ ಒಳ್ಳೆಯ ದಿನ ಅಂತಂದರೆ 21ನೇ ತಾರೀಕು ತುಂಬ ಒಳ್ಳೆಯ ದಿನ. ತುಂಬ ಕಷ್ಟವಾದಂತಹ ದಿನ ಅಂದರೆ 17ನೇ ತಾರೀಕು ತುಂಬ ಕಷ್ಟ ಆಗುತ್ತಾ ಬರುತ್ತೆ. ಆ ಒಂದು ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಜೊತೆಗೆ ನೀವು ಯಾವ ಒಂದು ಸಮಸ್ಯೆಗಳನ್ನು ಆಗಬಾರ್ದು ಅಂದರೆ 17ನೇ ತಾರೀಕು ರುದ್ರಾಕ್ಷಿಯನ್ನು ಜಪ ಮಾಡಿ ನೀವು ಧರಿಸ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ನಿಮಗೆ ಸಮಸ್ಯೆಗಳು ಬರೋದಿಲ್ಲ. 17ನೇ ತಾರೀಕು ಬರೆದಿಟ್ಕೊಳ್ಳಿ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಕಾಗದ ಪತ್ರ ಅಥವಾ ಯಾವುದೋ ಡಾಕ್ಯುಮೆಂಟೇಷನ್ ಮಾಡುವಂಥ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ಆಗ್ತಾ ಬರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ಇನ್ನೊಂದೇನು ಅಂತಂದರೆ, ಈ ಒಂದು ತಿಂಗಳು ನೀವೇನು ಅಂತಂದರೆ ಒಂದು ವ್ಯಕ್ತಿಯ ಮೇಲೆ ನೀವು ತುಂಬ ಸೂಕ್ಷ್ಮವಾಗಿ ಗಮನ ಇಟ್ಕೋಬೇಕು. ತುಂಬ ಸೂಕ್ಷ್ಮ. ಯಾಕಂದರೆ ಆತ ಅನುಮಾನ ಕೊಡ್ತಾನೆ, ಅಂದರೆ ಅನುಮಾನ ಪಡೋಂಗೆ ನಡ್ಕೋತಾನೆ. ಆವಾಗಿಂದ ನೀವು ಎಚ್ಚರಿಕೆಯಿಂದ ವಹಿಸ್ಕೋಬೇಕು. ಯಾಕಂದರೆ ಆತನಿಂದ, ಆ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗುತ್ತೆ, ಗಂಡಾಗಲಿ ಹೆಣ್ಣಾಗಲಿ ಗೊತ್ತಲ್ಲ. ಒಂದು ವ್ಯಕ್ತಿ ಭಗವಂತ ಒಂದು ಕ್ಲೂವನ್ನು ಕೊಡ್ತಾನೆ, ಅವರಿಂದ ಹುಷಾರಾಗಿರಿ. ಅವ್ರ ಹತ್ರ ಏನು ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ, ಅವ್ರನ್ನ ಟೀಸ್ ಮಾಡೋಕೆ ಹೋಗ್ಬೇಡಿ, ತೊಂದರೆ ಕೊಡೋಕೆ ಹೋಗ್ಬೇಡಿ. ನೀವು ಆಯಿತಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಷ್ಟೇ. ಹಂಗಂದ್ಬಿಟ್ಟು ಮಾತಾಡ್ಸೋದು ಬಿಟ್ಟರೂ ಕೂಡ ನಿಮಗೆ ಆ ವ್ಯಕ್ತಿ ಸಮಸ್ಯೆಯನ್ನು ಮಾಡ್ತಾನೆ. ತುಂಬ ಹುಷಾರಾಗಿರಿ ಗೊತ್ತಲ್ಲ. ಇನ್ನೊಂದೇನಂತಂದರೆ, ಅಚಾನಕ್ಕಾಗಿ ನಿಮಗೇನಂತಂದರೆ, ಈ ನಾನು ಹೇಳಿದ್ನಲ್ಲ 17ನೇ ತಾರೀಕು ಆಸುಪಾಸಲ್ಲಿ ವೈದ್ಯಕೀಯ ವೆಚ್ಚಗಳು ಬರುತ್ತೆ. ಅಂದರೆ ಆರೋಗ್ಯದ ಸ್ಥಿತಿ ಸ್ವಲ್ಪ ಗಂಭೀರ ಆಗ್ತಾ ಬರುತ್ತೆ. ತುಂಬ ಅಂದರೆ ಏಜ್ ಆಗಿರೋರು ತುಂಬ ಹುಷಾರಾಗಿರಿ ಗೊತ್ತಲ್ಲ. ಮುಂಚಿತವಾಗಲೇ ನೀವು ಬಿ ಪಿ ಅದೇನು ಬೇಕೋ ಅದು ಸ್ವಲ್ಪ ಚೆಕ್ ಮಾಡಿಕೊಂಡು ಆರಾಮಾಗಿ ಕೂಲಾಗಿ 3 ದಿನದ ಮುಂಚಿತವಾಗಿ ನೀವು ಪ್ರಿಪೇರ್ ಆಗಿ. ಆರೋಗ್ಯದಲ್ಲಿ ತುಂಬ ಏರ್ಪೇರುಗಳು ಆಗುತ್ತೆ. ಆದರೆ 20ನೇ ತಾರೀಕು ಕಳೆದ ಮೇಲೆ ತುಂಬ ಚೆನ್ನಾಗಾಗುತ್ತೆ. ಹಣಕಾಸಿನ ನಿಮ್ಮ ಹಳೆ ಬಾಕಿ ಏನಾರು ಇತ್ತು ಅಂತಂದರೆ ಹಳೆ ಬಾಕಿ ನಿಮಗೆ ಬಂದ್ಬಿಡುತ್ತೆ. ತಲೆನೇ ಕೆಡಿಸ್ಕೋಬೇಡಿ. ಜೊತೆಗೆ ವ್ಯಾಪಾರಸ್ಥಕ್ಕೆ ತುಂಬ ಒಂದು ಧನ ಲಾಭ. ಆದರೆ ಈ ಸ್ವಯಂ ಉದ್ಯೋಗ ಮಾಡಿದಂಥವ್ರಿಗೆ ಸ್ವಲ್ಪ ನಷ್ಟ ಆಗುವಂಥ ಒಂದು ಚಾನ್ಸಸ್ಗಳು ಇರುತ್ತೆ. ಬ್ಯಾಂಕ್ ವ್ಯವಹಾರಗಳು ತುಂಬ ಕೈ ಕೊಡುತ್ತೆ. ಸಾಲ ಬರುವಂಥದ್ದು ಬರೋದಿಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು, ಮತ್ತು ಈ ಅಂದರೆ ದುಡ್ಡನ್ನು ಬಾಕಿ ಉಳಿಸ್ಕೊಂಡಿರೋರು ಏನು ಮಾಡ್ತಾರೆ ಗೊತ್ತಾ, ಬಾಕಿ ಬಂದ್ಬಿಡ್ತದೆ. ಆದರೆ ಮತ್ತೆ ನೀವೇನಾದ್ರು ಈ ತಿಂಗಳು ಸಾಲ ಕೊಡ್ತು ಅಂದರೆ ಅದು ಮತ್ತೆ ವಾಪಸ್ ಬರೋದಿಲ್ಲ. ತುಂಬ ಎಚ್ಚರಿಕೆಯಿಂದ ಇರಿ ಅಲ್ಲ. ಏನೇ ಆದರೂ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಅಷ್ಟಲಕ್ಷ್ಮಿ ಅಂತ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಗೆ ಹೆಂಗೆ ಅಂತಂದರೆ ಲೈಫ್ ಜಾಕೆಟ್ ಇದ್ದಂಗೆ, ಮುಳುಗೋಗೋದನ್ನು ತೇಲಿಸುತ್ತೆ ನಿಮಗೆ. ಆಮೇಲೆ ಯಾರು ಬಂದು ಕಾಪಾಡ್ತಾರಲ್ಲ ಆ ಥರ ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ಯಂತ್ರ. ಅಂದರೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತ ಗೀತೆ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ ದಿಕ್ಕು ಇಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಇಟ್ಕೋತು ಅಂತಂದರೆ ಲೈಫ್ ಲಾಂಗ್ ನಿದ್ದು ಹಣಕಾಸಿನ ಸಮಸ್ಯೆ ಬಿಟ್ಬಿಡಿ, ಬೇರೆ ಕಡೆ ನೀವು ಗಮನವನ್ನು ಕೊಡಿ. ಅದರ ಇದೊಂದು ವಿಚಾರ. ಇನ್ನೊಂದು, ಈ ನಾನು ಆರೋಗ್ಯ ಅಂತ ಹೇಳಿದ್ನಲ್ಲ, ಆರೋಗ್ಯದಲ್ಲಿ ಏನು ಅಂದರೆ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಹೊಟ್ಟೆ ನೋವು ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಅಕ್ಕಪಕ್ಕದವ್ರು ನಿಮಗೆ ತೊಂದರೆ ಕೊಡುವಂಥ ಒಂದು ಚಾನ್ಸಸ್ ಇರುತ್ತೆ ಗೊತ್ತಲ್ಲ. ಶತ್ರು ಬಾಧೆಯಲ್ಲಿ ಏನು ಅಂತಂದರೆ, ಇನ್ನೊಂದು ಏನು ಅಂತಂದರೆ, ನಿಮಗೆ ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿ ಹಳೆಯ ನೆನಪುಗಳು ಕಾಡುತ್ತೆ. ಆ ವ್ಯಕ್ತಿನ ನೋಡ್ತೀರಾ, ಮಾತಾಡ್ಸೋದಕ್ಕೂ ಕೂಡ ಆಗೋದಿಲ್ಲ ಗೊತ್ತಲ್ಲ. ತುಂಬ ಇಷ್ಟವಾದಂತಹ ಒಂದು ವ್ಯಕ್ತಿ
ಏನೋ ಒಂದು ನಿಮ್ಮ ಅವರೊಂದು ನಡುವೆ ಏನೋ ಒಂದು ಪರ್ಸನಲ್ ಇರುತ್ತೆ, ಅದನ್ನು ನೋಡ್ತೀರಾ, ಹಳೆಯ ಘಟನೆಗಳನ್ನು ನೋಡ್ಕೋತೀರಾ. ಜೊತೆಗೆ ಇನ್ನೊಂದು ಏನಂದರೆ ಫ್ಯಾಮಿಲಿನ ಸ್ವಲ್ಪ ಕಿರುಕುಳಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ನೀವು ಮಾಡಿದರೂ ಕೂಡ ಮಾಡಿಲ್ಲ ಅನ್ನೋವಂಥ ಒಂದು ವಿಚಾರಗಳು ಕೇಳಬೇಕಾಗ ಮನಸ್ಸಿಗೆ ನೋವಾಗುತ್ತೆ. 21ನೇ ತಾರೀಕು ಮೇಲೆ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ನೀವು ಪ್ರತಿ ಬುಧವಾರದ ದಿನ ಗಣಪತಿಯನ್ನು ಆರಾಧನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂತಲ್ಲ. ಇನ್ನು ಪ್ರಯಾಣ, ವಿಶೇಷವಂತ ಒಂದು ಪ್ರಯಾಣ ಯೋಗ ಇದೆ. ಈ ಪ್ರಯಾಣದಲ್ಲಿ ಅಂತ ನಾವು ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ದೀವಿ. ಇದೇ ತಿಂಗಳು ಎಂಡಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ, ಅದ್ಭುತವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನಾವು ಏನಂತಂದರೆ ಆಧ್ಯಾತ್ಮ ಪಯಣದಲ್ಲಿ ವಿಶೇಷವಾಗಿ ಅಂದರೆ ಪ್ಯೂರಾಗಿ ನೀವು ಭಗವಂತನನ್ನು ನೀವು ಕಣ್ಣಾರೆ ನೋಡ್ಬೋದು. ಪ್ರತ್ಯಕ್ಷ ಆದರೆ ಯಾವ ರೀತಿ ಭಾಸವಾಗುತ್ತೋ ಅದೇ ರೀತಿ ಭಾಸವಾಗುತ್ತೆ. ಅದು ಏನು ಆ ಟೆಕ್ನಿಕ್ಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕ್ಷಾತ್ ಅನಂತ ಪದ್ಮನಾಭ ಸ್ವಾಮಿ, ಕೇರಳದಲ್ಲಿ ಅಂತ ಅನಂತ ಪದ್ಮನಾಭ ಸ್ವಾಮಿ ಮುಂದೆ ಕರ್ಕೊಂಡೋಗು ನಿಲ್ಲಿಸ್ತೀವಿ. ಆ ಜವಾಬ್ದಾರಿ ನಂದು ಮತ್ತೆಲ್ಲ. ಆವಾಗ ಹೋಗಿ ನೀವು ಕೇಳ್ಕೊತು ಅಂತಂದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈಡೇರಿಬಿಡುತ್ತೆ. ದೊಡ್ಡದಾಗಿ ಕೇಳ್ಕೊಳ್ಳೋರು ಮಾತ್ರ ನಮ್ಮ ಜೊತೆ ಪ್ರಯಾಣಕ್ಕೆ ಬನ್ನಿ, ಇಲ್ಲ ಅಂತಂದರೆ ಬೇಡ ಗೊತ್ತಲ್ಲ. ಜೊತೆಗೆ ಗುರುವಾಯೂರು ಮತ್ತು ಬೇರೆ ಬೇರೆ ಅದರಲ್ಲಿ ಬೀಚು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟೋಟಲ್ ಆಧ್ಯಾತ್ಮ ಪಯಣ. ಒಳ್ಳೆ ರೇಸಿ ರೂಮು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಮ್ಮದೇ ಇರುತ್ತೆ. ಅದ್ಭುತವಾದಂಥ ಒಂದು ಪಯಣಕ್ಕೆ ನೀವು ಬನ್ನಿ. ಸಾಕ್ಷೀಭೂತರಾಗಿ ಗುರುವಾಯೂರು ಮತ್ತು ಅನಂತ ಪದ್ಮನಾಭ ಸ್ವಾಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ದರ್ಶನ ಮಾಡಿಸ್ತು ಅಂತಂದರೆ ನಿಮ್ಮ ಜನ್ಮ ಪಾವನ ಆಗಿಬಿಡುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ. ತುಂಬ ಚೆನ್ನಾಗುತ್ತೆ, ಬನ್ನಿ. ಇನ್ನು ನಾನು ಹೇಳಿದ್ನಲ್ಲ, ಬುಧವಾರದ ದಿನ ಗಣಪತಿಯನ್ನು ಆರಾಧನೆ ಮಾಡಿ. ಮತ್ತು ಈ ತಿಂಗಳು ಏನು ಅಂತಂದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಒಂದು ಕೆಲಸವನ್ನು ನಿಮ್ಮ ಶತ್ರುಗಳು ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸನ ಕಳ್ಕೊಳ್ಳೋ, ನಿನ್ನ ಕೈಲಾಗಲ್ಲ ಬಿಡು, ಹಂಗೆ ಹಿಂಗೆ ಅಂತ ಹೇಳ್ತಾರೆ, ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ದುಡ್ಡಿನ ಕಾಸಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಕೊಡ್ತಾರೆ. ಯಾರು ಅಂತಂತಂದರೆ ನಂಬಿಕೆಯಲ್ಲಿ ಯಾರು ನಂಬಿಕೆ ಉಳಿಸ್ಕೊಂಡಿರ್ತಾರೆ ಅವರೇ ನಿಮಗೆ ದುಡ್ಡಿನ ವೆಚ್ಚದಲ್ಲಿ ಜಾಸ್ತಿ ಹೇಳುವಂಥದ್ದು, ದುಡ್ಡನ್ನ ಹೆಂಗಾರು ಮಾಡಿ ನೈಸ್ ಮಾಡಿ ನಿನಗೆ ಈಸ್ಕೊಡುವಂಥದ್ದು ಇದೆಲ್ಲ ಆಗುತ್ತೆ. ಅದಕ್ಕೆ ಏನೇ ಆದರೂ ನೀವು ಏನೇ ದುಡ್ಡು ಕಳ್ಕೊಂಡ್ರು ಕೂಡ ಅದು 10ರಷ್ಟು ಬರೋಷ್ಟು ಕೆಪಾಸಿಟಿ ನಮ್ಮ ಅಷ್ಟಲಕ್ಷ್ಮಿ ಅಂತ ಇದೆ. ಜೊತೆಗೆ ಯಾವ ರೀತಿ ಇರಬೇಕು, ಯಾರ ಜೊತೆ ಯಾವ ರೀತಿ ಮಾತಾಡಬೇಕು. ನಾನು ಒಂದು ಆನ್ಲೈನ್ ಕ್ಲಾಸ್ ಇದೆ, ಆ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿಬಿಡ್ತು ಅಂತಂದರೆ ಯಾವುದೇ ರೀತಿಯಿಂದ ದುಡ್ಡು ಬರುತ್ತೆ ನಿಮಗೆ. ನೀವು ಯಾವುದೇ ಗ್ರಹಗತಿಗಳು ನಿಮಗೇನು ಎಫೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅಂಥ ಒಂದು ಅದ್ಭುತವಾದ ತಂತ್ರ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತೀವಿ. ಲೈಫ್ ಲಾಂಗ್ ನೀವು ಹಣಕಾಸಿನ ಸಮಸ್ಯೆಗೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಗೊತ್ತಲ್ಲ. ಆ ಆನ್ಲೈನ್ ಕ್ಲಾಸನ್ನು ನೀವು ನೇರವಾಗಿ ಮನೆಯಲ್ಲೇ ಕೂತ್ಕೊಂಡು ಅಟೆಂಡ್ ಮಾಡ್ಬೋದು. ಅದನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಜೊತೆಗೆ ಯಾವ ಒಂದು ಸಮಸ್ಯೆಗಳನ್ನು ನೀವು ಅಂತ ಹೇಳಿದ್ದೀನಿ. ಕನ್ಯಾ ರಾಶಿಯವರು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಂಡು ನಾನು ಹೇಳಿದ ಎಚ್ಚರಿಕೆ ವಹಿಸಿದರೆ ಸಾಕು, ನಿಮಗೆ ಅದ್ಭುತವಂತ ಅಮೋಘವಾದಂಥ ಒಂದು ವಿಚಾರವನ್ನು ಜೀವನದಲ್ಲಿ ನಡೆಯುತ್ತೆ. ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ಆರಾಮಾಗಿರ್ತಾರೆ ಗೊತ್ತಲ್ಲ. ಮತ್ತು ಯಾರ್ಯಾರಿಗೂ ಕನ್ಯಾ ರಾಶಿಯವರು ನೀವು ಒಳ್ಳೆಯದಾಗಬೇಕು ಅಂದ್ಕೊಂಡಿದ್ದೀರೋ, ಅಮ್ಮ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ ಚೆನ್ನಾಗಾಗುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ